6 ತಿಂಗಳಲ್ಲಿ ಪಕ್ಷವನ್ನು ಮಾಡಿ ಠಗಾರ್ ಅಂತ ಹೋಗಿ ಸರ್ಕಾರವನ್ನು ರಚನೆ ಮಾಡಿ ಬಿಡುತ್ತೇವೆ ಅಂತ ಭಾವಿಸಿದ್ದರು TVKಯ ಮುಖಂಡರು. ಆದರೆ ವ್ಯವಸ್ಥೆ ಎಷ್ಟು ಜಟಿಲವಾಗಿರುತ್ತೆ ಅಂತಂದರೆ ಅದು ಕಂಡು ಕೇಳರಿಯದ ರೀತಿಯಲ್ಲಿ ಕಿರುಕುಳವನ್ನು ಕೊಡುತ್ತದೆ. ವಿಜಯ್ ಅವರಿಗೆ ಮೇಲ್ಮಟ್ಟದ ವ್ಯವಸ್ಥೆಯ ಕಿರುಕುಳದ ಅರಿವು ಈಗ ಆಗ್ತಿರಬೇಕು. ನಮ್ಮಂಥ ಶ್ರೀಸಾಮಾನ್ಯರಿಗೆ, ಅಂದರೆ ಶ್ರೀಸಾಮಾನ್ಯರಿಗೆ, ಎಂದಿನ ಶ್ರೀಸಾಮಾನ್ಯರಿಗೆ ಕೆಳಮಟ್ಟದ ವ್ಯವಸ್ಥೆಯ ಕಿರುಕುಳದ ಅರಿವು ನಮಗಿದೆ. ಹೌದು, ಅಪ್ಲಿಕೇಶನ್ ಹಾಕೋಕ್ಕೂ ಕಿರುಕುಳ, ತಕ್ಕೊಳ್ಳೋಕ್ಕೂ ಕಿರುಕುಳ, ಹಂಗೆ ಲೆವೆಲಲ್ಲಿ ಇದ್ದೀವಿ ನಾವು. ಈಗ ಅವ್ರಿಗೆ ಗೊತ್ತಾಗ್ತಿದೆ ದೊಡ್ಡವರ ಕಿರುಕುಳ. ಫೇರ್. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಒಂದಿಷ್ಟು ಜಟಿಲವಾಗಿದೆ, ಆಗಬೇಕಾಗಿರಲಿಲ್ಲ. ಆ್ಯಕ್ಚುಲಿ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡುತ್ತಿಲ್ಲವಂತೆ ಅಂತ ಹೇಳ್ಕೊತಿದ್ದಾರೆ. ಹೂ ಈಸ್ ದಿಸ್ ಪೂಜಾರಿ? ರಾಜ್ಯಪಾಲರು. ಯಾರು ಅಪಾಯಿಂಟ್ ಮಾಡಿದ್ದವ್ರು ಪೂಜಾರಿ ಅಂತ? ಅಲ್ಲ, ಹಿ ಹ್ಯಾಸ್ ನೋ ಬಿಸ್ನೆಸ್ ಟು ಅವಾಯ್ಡ್ ಎ ಗೌರ್ನಮೆಂಟನ್ನು. ಸುಮ್ಮನೆ ತಮಿಳುನಾಡಿನ ಜನರ ದುಡ್ಡಲ್ಲಿ ಗೋಡಂಬಿ ಕೊಟ್ಟಿದ್ದು ತಿನ್ನಬೇಕು. ಸದ್ಯ TVK ಪರಿಸ್ಥಿತಿನೂ ಹಾಗೇ ಇದೆ. ಅದನ್ನು ಹೇಳ್ತೀನಿ, ಯಾಕೆ TVKನೂ ಈ ವಿಚಾರದಲ್ಲಿ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಆಗ್ತಾ ಇಲ್ಲ ಎಲ್ಲ ಅನ್ನೋಕ್ಕೆ. ಚುನಾವಣೆಯಲ್ಲಿ ಮತದಾರ ಪ್ರಭು TVKನ ಬೆಂಬಲಿಸಿದ್ದಾರೆ. 3-4 ಪಕ್ಷಗಳಿಗೆ ಹೋಲಿಕೆಯಲ್ಲಿ ಬೆಂಬಲಿಸಿದ್ದಾರೆ, ಸ್ಪಷ್ಟ ಬಹುಮತ ಕೊಟ್ಟು ಬೆಂಬಲಿಸಿಲ್ಲ. ಎಸ್, ನಾನು ಹೇಳ್ತಿರೋದು. ಹೌದು. ಸುಮ್ಮನೆ ಈ ತಿರ್ಚೋದ್ರಲ್ಲಿ ಈ ಕಾಂಗ್ರೆಸ್ನ ಪಟಿಂಗರು ಕೆಲವರು ಇರ್ತಾರಲ್ಲ ತಮಿಳ್ನಾಡಲ್ಲಿ, ಫುಲ್ ಇಂಗ್ಲೀಷಲ್ಲಿ ಬಿಡ್ತಾರೆ ರೈಲನ್ನವರು. ಅವ್ರು ಬರೀ ತಿರ್ಚೋ ಗಿರಾಕಿಗಳವು. ಅವೀಗೇನು ಬಿಡ್ತಾ ಇವೆ ರೈಲನ್ನು ಅಂದರೆ, ಬಹುಮತ ಬಂದಿದ್ದು ಕೊಟ್ಟಿರೋದು TVK ಕೊಟ್ಟಿಲ್ಲ. ಇದು ಜನತೆ DMK ತಿರಸ್ಕಾರ ಮಾಡಿದ್ರು, ಅದನ್ನು ನಾವು ಗೌರವಿಸೋದಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆ ಮಾನ ಮರ್ಯಾದೆ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮನ್ನು ತಿರಸ್ಕಾರ ಮಾಡಿದ್ರು ಜನ. ಇದು BJPಯನ್ನು ತಡೆಯುವುದಕ್ಕೆ ನಾವಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಧಿಕಾರದ ದಾಹಿಗಳು ಹಂಗೆ ಹೇಳ್ಬೋದು ಬೇಕಾರೆ. ಸ್ಟಿಲ್ ಗವರ್ನರ್ ಹೇಳ್ತಿದ್ದಾರೆ, ಬಹುಮತ ಸಾಬೀತಿಗೆ 6-7 ಶಾಸಕರ ಬೆಂಬಲದ ಕೊರತೆ ಇದ್ದಂಗಿದೆ, ತಗೊಂಬನ್ನಿ ಪಾಸ್ ಮಾಡ್ತೀನಿ. ಇಲ್ವಾ? ಇಲ್ಲ. ಅದು ಸವಾಲಾಗಿದೆ ಈ ವಿಜಯ್ ಅವರಿಗೆ. ಕಾಂಗ್ರೆಸ್ ಬಿಟ್ಟರೆ ಇನ್ಯಾವ ಪಕ್ಷವು CPIM VCK ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಇವತ್ತು ಮಗದೊಮ್ಮೆ ಅವರು ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು. ರಾಜ್ಯಪಾಲರು ಹೇಳಿದ್ರು, ಮ್ಯಾಜಿಕ್ ನಂಬರ್ ತೊಗೊಂಬನ್ನಿ ಅಂದರು. ಆನಂತರ TVK ರಾಜ್ಯಪಾಲರೊಂದು ಪ್ರಕಟಣೆ ಕೊಟ್ಟರು, ಅವ್ರು ಬಹುಮತ ಮಾಡಿಲ್ಲ, ಹಾಗಾಗಿ ನಾನು ಕೊಟ್ಟಿಲ್ಲ ಅವ್ರಿಗೆ ಅನುಮತಿ. ಈ ಮಧ್ಯೆ TVK ನಾನು ಕಾನೂನು ಹೋರಾಟ ಮಾಡಿದರೆ ಹೇಗೆ ಅಂತ ಆಗಲೇ ಹೊರಟಿದ್ದಾರಂತೆ ಸುಪ್ರೀಂ ಕೋರ್ಟ್ ಕಡೆಗೆ. ಇನ್ನು ಕಾಂಗ್ರೆಸ್ಸು ನಾಳೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ. ಕಾಂಗ್ರೆಸ್ಸಿಗೆ ಬಿಡಿ ಅಷ್ಟೇ ಕೆಲಸ, ಇರೋ ಕೊಣ ಅಂತ 5 ಸೀಟ್ ಹಿಡ್ಕೊಂಡು ಏನು ದೇಶ ಗೆದ್ದವ್ರಂಗೆ ಆಡ್ತಾ ಇದ್ದಾರೆ. ನೋಡ್ರಿ ಕಾಂಗ್ರೆಸ್ಸಿನ ಸ್ಥಿತಿನ. ಒಬ್ಬ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ ಕಾಂಗ್ರೆಸ್ಸಲ್ಲಿ, ಪೂರ್ತಿ 0 ಆಯ್ತು. ಒಬ್ಬ ತಮಿಳ್ನಾಡಲ್ಲಿ ಯಾಕೆ ಸೋತ್ವಿ ಒಬ್ಬ ಮಾತಾಡ್ತಿಲ್ಲ, ನಮಗೇನು ಗೊತ್ತೇ ಇಲ್ಲ ಅಂತ. ಕಾನ್ಸ್ಟಿಟ್ಯೂಷನನ್ನು ನಾವು ತಡೆಯುವುದಕ್ಕೆ, ರಕ್ಷಣೆ ಮಾಡುವುದಕ್ಕೆ ಬರ್ತಾ ಇದ್ದೀವಿ. ಗೆದ್ದೆತ್ತಿನ ಏನು ಕಲ್ಕಿಗಳು, ಕುದುರೆ ಮೇಲೆ, ಬಿಳಿ ಕುದುರೆ ಮೇಲೆ ಬರಕ್ಕಿಯವರುಗಳು ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಒಬ್ಬರು ಮಾತಾಡ್ತಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಹೀನಾಯವಾಗಿ ಅಸ್ಸಾಂನಲ್ಲಿ ಯಾಕೆ ಸೋತ್ರಿ ಗೊತ್ತೇ ಇಲ್ವಲ್ಲ. ಅಲ್ಲಿ ಎಲೆಕ್ಷನ್ ಆಯ್ತಾ? ಇದ್ರ ಮೂಲಕವಾಗಿ ಅದನ್ನು ಮುಚ್ಚಿಕೊಳ್ಳೋ ಪ್ರಯತ್ನ. ಯಾವಾಗಾಯ್ತು ಎಲೆಕ್ಷನ್ ಅಸ್ಸಾಮಲ್ಲಿ? ನಾವು ಕಂಟೆಸ್ಟ್ ಮಾಡಿದ್ವಾ? ಹೌದಾ? ನಮ್ಮವರೆಲ್ಲ ಸೋತೋಗ್ಬಿಟ್ರಾ? ಪಾಪ ಏನೂ ಗೊತ್ತೇ ಇಲ್ಲ ಸರ್. ಯಾವ ಲೆವೆಲ್ ಆಫ್ ನ್ಯಾಷನಲ್ ಪಾರ್ಟಿ. 5 ಸ್ಥಾನದಲ್ಲಿ 2 ಮಂತ್ರಿ ಪದವಿಗೆ ಜ್ವಲ್ಸುರಿಸ್ಕೊಂಡು 2 ದೊಡ್ಡ ರಾಜ್ಯಗಳಲ್ಲಿ ಹೆಸರಿಲ್ದಂಗೆ ನಿರ್ನಾಮ ಆಗೋಗಿದ್ರೆ ಅದನ್ನು ಮಾತಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ಲ ಇವರಿಗೆ. ಅದಕ್ಕೆ ಪ್ರತಿಭಟನೆಗೆ ಹೋಗ್ತಾರೆ. ಈಗ ಪ್ರತಿಭಟನೆಗೆ ಹೋಗ್ತಿದ್ದಾರೆ. ಇವರು ರಕ್ಷಕರು, TVK ಚುನಾವಣಾ ರಕ್ಷಕರು ಇವರು. ಅಲ್ಲ ಸಾರಿ, ಕಾನ್ಸ್ಟಿಟ್ಯೂಷನ್ ಅದರಷ್ಟೇ. ನಾಳೆ ಮಾಡ್ತಾರಂತೆ. ಬೆಳಗ್ಗೆ ಒಳಗೆ ಬಹುಮತ ಸ್ಪಷ್ಟ ಸಿಗ್ಬೋದು. ಮ್ಯಾಜಿಕ್ ನಂಬರ್ 118 ಎಲ್ಲ ಅವನಿಗೂ ಗೊತ್ತ್ರಿ. ವಿಜಯ್ಗೆ 2 ಕ್ಷೇತ್ರ, ಒಂದು ಮೈನಸ್ ಆಯಿತು. ಕಾಂಗ್ರೆಸ್ಗೆ 5, 112. ಮ್ಯಾಜಿಕ್ ನಂಬರ್ ಬರುತ್ತೋ ಇಲ್ವೋ ಅಂತ ಕ್ವಶನ್ ಬಂದರೆ ಇಲ್ಲಿ ಈಗ ಕಾಂಗ್ರೆಸ್ 5 ಬಂತು.
ಎಡರಂಗದ 4 ಬರಬೇಕು, ಮುಸ್ಲಿಂ ಲಿಂಗ್ 2 ಬರಬೇಕು, ಬಂದರೆ ಅವ್ರು ನಾವು ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ, ಬಂದರೆ ಗೊತ್ತಿಲ್ಲ. VCK 2 ಬರಬೇಕು, ಒಟ್ಟು 120 ಆಗಬೇಕು. ಹಂಗಾದ್ರೆ ಬಟ್ ಈಗ ಇದ್ರೆ 118 ಆಗತ್ತೆ. ಸರಿ, ನಾಳೆಗೇನೋ ಡಿಸಿಷನ್ ಹೇಳ್ತೀನಿ ಅಂತ ಇದ್ರು. ಬಟ್ ರಾಜ್ಯಪಾಲರಿಗೆ ಸರ್ ಈ ವಿಚಾರದಲ್ಲಿ ನನ್ನ ಮುಂದೆ ನೀವು ಬಹುಮತ ಸಾಬೀತುಪಡಿಸಿ ಅಂತ ಹೇಳುವಂಗೆ ಇದೆಯಾ? ಓಕೆ, ಈಗ ಕ್ವಶನ್ ಬರೋಣ ಅಲ್ಲಿಗೆ. ರಾಜ್ಯಪಾಲರು ಒಪ್ಪದೇ ಇರುವುದು ಓಕೆ ಸರಿಯೋ ಎಸ್ ತಪ್ಪೋ? ಶುದ್ಧಾಂಗ ತಪ್ಪು. ತಪ್ಪೇ ಅದು. ಅವ್ರ ಮುಂದೆ ಸಾಬೀತುಪಡಿಸಬೇಕಾಗಿದ್ದೆ ಅಗತ್ಯತೆ ಇಲ್ಲ. ಈಸಿ. ತಲೆ ಎಣಸಕ್ಕೆ ಏನು ಕುರಿ ಕಾಯಕ್ಕೆ ಬಿಟ್ಟಿದ್ದೀವ ನಿಮ್ಮನ್ನ? ಬೆಳಗ್ಗೆ ಹೊತ್ತಲ್ಲಿ ಮೇಯಕ್ಕೆ ಕಳಿಸು, ಸಂಜೆ ಹೊತ್ತಲ್ಲಿ ಬಂದ ತಕ್ಷಣ ಗೂಡೊಳಿಗೆ ಹಾಕಾಗ್ಲ ಕಾಕ ಎಷ್ಟು ಕುರಿ ಒಳಗೋದ್ವು ಅಂತನಕ್ಕೆ. ಹೂ ಆರ್ ಯು? ಗವರ್ನರ್ಸ್ ಈ ದೇಶದಲ್ಲಿ ದೊರೆಗಳಲ್ಲ. ಯು ಆರ್ ಓನ್ಲಿ ರೆಪ್ರೆಸೆಂಟೇಟಿವ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಥ್ರೂ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವಾಟ್ ಡಸ್ ದಿ ಕಾನ್ಸ್ಟಿಟ್ಯೂಷನ್ ಸೇ ಆರ್ ದ ರೆಗ್ಯುಲೇಷನ್ ರೂಲ್ಸ್ ಸೇಸ್? ಇವತ್ತು ಏನು ಹೇಳ್ತಾ ಇದೆ ನಿಯಮಗಳು? ರಾಜ್ಯಪಾಲರಿಗೆ ಆಹ್ವಾನ ಕೊಡುವ ಅಧಿಕಾರ ಇದೆ. ಎಸ್. ಯಾವಾಗ ಒಂದು ಪಕ್ಷ ಅಥವಾ ಗುಂಪು ಬಹುಮತವನ್ನು ಇದಾಗಿ ತೆಗೆದುಕೊಂಡು ಬಂದರೆ, ಅಂದರೆ ನಾನು ನನ್ನ ಪಕ್ಷ ನಾನೇ 125 ಜನ ತಗೊಂಡು ನನ್ನ ಹತ್ರ ಬಂದರೆ ನೀವೇನು ಮಾಡೋಕ್ಕೆ ಬರಲ್ಲ. ಇಲ್ಲ ಅದು. ನಂಬರ್ 2, ಯಾವುದಾದರೂ ಚುನಾವಣೋತ್ತರ ಅಥವಾ ಚುನಾವಣಾ ಪೂರ್ವ ಯಾವುದಾದ್ರೂ ಆಗ್ಬೋದು, ಹೊಂದಾಣಿಕೆಗಳನ್ನು ಮಾಡಿಕೊಂಡು ಕಾಮನ್ ಆಗಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಆ ಎರಡೂ ಗುಂಪುಗಳ ಒಟ್ಟು ಮತಗಳಲ್ಲಿ ಬಹುಮತವನ್ನು ಸಾಧಿಸಿ ಬರುವುದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ತಮಿಳ್ನಾಡಲ್ಲಿ ADMK DMK ಒಂದಾಗಿ ಹೋಗ್ಬಿಟ್ರು, ಸ್ಟಾಲಿನನ್ನು ಕಾಮನ್ ಲೀಡರ್ ಆಗಿ ಮಾಡ್ಕೊಂಡು ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ, ಆ ಪಕ್ಷದವರೂ ತಮ್ಮ ಶಾಸಕಾಂಗ ಸಭೆ ಮಾಡ್ತಾರೆ, ಈ ಪಕ್ಷದವರೂ ಶಾಸಕಾಂಗ ಸಭೆ ಮಾಡ್ತಾರೆ, ಇಬ್ಬರೂ ತೀರ್ಮಾನ ಮಾಡುತ್ತಾರೆ ನಾವು ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡೋಣ ಅಂತ. ಇಬ್ಬರೂ MLAಗಳು ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಅಂದರೆ ಜಾಯಿಂಟ್ ಶಾಸಕಾಂಗ ಸಭೆ, ಪೋಸ್ಟಲ್ ಲೈನ್ಸ್ ಆಗುತ್ತೆ. ಅವರು ಕರಿಬೇಕು. ಎಸ್. ಒಂದು ವೇಳೆ ಯಾರೂ ಬರಲಿಲ್ಲ ರಾಜ್ಯಪಾಲರ ಹತ್ರಕ್ಕೆ ಅಂದರೆ ಪಟ್ಟಿನಲ್ಲಿ ಹೈಯೆಸ್ಟ್ ಯಾರಿದ್ದಾರೆ, ಹೈಯೆಸ್ಟ್ ಯಾರು ತಗೊಂಡಿದ್ದಾರೆ ನಂಬರ್ನ, ಅವರನ್ನು ಕರೀಬೇಕು. ನೋಡಪ್ಪ, ನಿನಗೆ ಮಾಡೋಕ್ಕೆ ತಾಕತ್ತಿದೆ ಅಂದರೆ ನಿನಗೊಂದು ಆಹ್ವಾನ ಕೊಡ್ತೀನಿ, ಒಪ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಎಸ್. ನೀ ಮಾಡೋದಿದ್ದರೆ ನಿನಗೊಂದು ಪ್ರಮಾಣ ವಚನ ಕೊಡ್ತೀನಿ, ಹೋಗಪ್ಪ. ಆದರೆ ನಿನಗೆ 5 ದಿನ ಟೈಮ್ ಕೊಡ್ತೀನಿ ಅಷ್ಟೆ. ಅದರೊಳಗಡೆ ನೀ ಅಸೆಂಬ್ಲಿನ ಕರೆದು ನಾನು ಅಬ್ಸರ್ವರ್ಸನ್ನು ಕಳಿಸಿರ್ತೀನಿ, ಅಲ್ಲಿ ಹೆಂಗೆ ನಡ್ಕತ್ತೀರಿ ಅಂತ ನೋಡೋಕ್ಕೆ ನೀ ಪ್ರೂವ್ ಮಾಡಬೇಕಪ್ಪ. ನೀ ಮಾಡೋದಿದ್ದರೆ ನೀ ಮನೆಗೆ ಹೋಗ್ತೀಯಪ್ಪ ಅಂತ ಹೇಳಬೇಕು. ಎಸ್. ಆಯ್ತು ಸರ್, ನಾ ಬರಲ್ಲ ಸರ್, ಒಬ್ಬರಲ್ಲ ಸರ್, ನಾಳೆ ಕೊಡಿ ಸರ್ ಇದೀನಿ ತಗೊಳ್ಳ ಪ್ರಮಾಣ ವಚನ, ನಡೆಯ ಹೋಗೋಣ ಅಸೆಂಬ್ಲಿಗೆ. ಫೇಲ್. ಅಸೆಂಬ್ಲಿನಲ್ಲಿ ರಾಜ್ಯಪಾಲರಾಗ ಎರಡನೆಯವರನ್ನ ಕರೀಬೇಕು. ಯಾರು ಸೆಕೆಂಡ್ ಹೈಯೆಸ್ಟ್ ಯಾರು ಟೀಮ್ ಇರ್ತಾರೆ ಅವ್ರು. ನಿಮಗಿದೆಯೋ ಶಕ್ತಿ ಬಹುಮತ ಸಾಬೀತುಪಡಿಸಕ್ಕೆ? ಬನ್ನಿ ಅಂತ ಕರಿಬೇಕು. ನನ್ನ ಕೈಲಾಗಲ್ಲ ಸರ್. ಹೌದಾ, ಆಗಲ್ವಾ? ಇನ್ಯಾರು ಇದ್ದೀರಾ ಬಾಕಿ ಅಂತ ಕೇಳಬೇಕು. ಸರ್, ಯಾರೂ ಬಾಕಿ ಇಲ್ಲ. ಸರಿಪ್ಪ, ಅಸೆಂಬ್ಲಿನ ಹಾಗೆ ಅಬಯನ್ಸಲ್ಲಿ ಇಡ್ರಪ್ಪ, ರಾಜ್ಯಪಾಲರ ಆಡಳಿತ ಹಾಕೋತೀನ್ರಪ್ಪ, ಒಂದು 6 ತಿಂಗಳು ಕಾಯ್ತೀನ್ರಪ್ಪ, ಅದರೊಳಗಡೆ ಬೇಕಾದರೂ ಯಾರೊಬ್ಬರು ಬರೋರಿದ್ದರೆ ಬನ್ರಪ್ಪ. ಅದಿಲ್ಲ, ನೀವು ಬರಲಿಲ್ಲ ಅಂದರೆ ರೆಕಮೆಂಡ್ ಮಾಡ್ತೀನಿ, ಇನ್ನೊಂದು ಸರಿ ಎಲೆಕ್ಷನ್ಗೆ ಹೋಗ್ರಪ್ಪ. ಇದು ರಾಜ್ಯಪಾಲರ ಅಧಿಕಾರ. ಯಾಕೆ? ಕರ್ನಾಟಕದ ಪ್ರಕರಣವಾದ SR ಬೊಮ್ಮಾಯಿ ಪ್ರಕರಣದಲ್ಲಿ ಮೊನ್ನೆನೂ ಹೇಳ್ತಿದ್ದೆ ಅದನ್ನು. ಈಗಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ಇಷ್ಟೇ: ರಾಜ್ಯಪಾಲರ ಅಂಗಳದಲ್ಲಿ ಶಾಸಕರ ತಲೆಗಳನ್ನು ಎಣಿಸುವಂತಿಲ್ಲ. ಓಕೆ. ರಾಜ್ಯಪಾಲರ ಇನ್ ದ ಲಾನ್ಸ್ ಆಫ್ ದಿ ರಾಜಭವನ್, ಅವತ್ತು ರಾಜಭವನ್, ಇವತ್ತು ಲೋಕಭವನ್. ಯು ಕೆನಾಟ್ ಕೌಂಟ್, ಹೆಡ್ ಕೌಂಟ್ ಕೆನಾಟ್ ಹ್ಯಾಪನ್ ರಾಜ್ಯಪಾಲರ ಅಂಗಳದಲ್ಲಿ. ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ. ಎಲ್ಲಾಗಬೇಕು? ಜನತೆಯೇ ಮಾಡಿಕೊಂಡಿರುವಂತಹ ಸದನದಲ್ಲಿ ಆಗಬೇಕು. ಅದು ಸರಿಯಾದಂಥ ದಾರಿ. ಹಾಗಿದ್ರೆ ಯಾವಾಗಲೂ ಕರೆದೇ ಇಲ್ವಾ ಈ ರಾಜ್ಯಪಾಲರಿಗೆ? ಯಾರು ಹೇಳೋನು ಕೇಳೋನು ಇಲ್ವಾ? BJP ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಗೆದ್ದಿರುವ ರೀತಿ, ಕೇರಳದಲ್ಲಿ ನೀವು ಹೋರಾಡಿದ ರೀತಿಗೆ ಕಪ್ಪು ಬಣ್ಣ ಮಸಿ ಬಳಸ್ಕೋತಾ ಇದ್ದೀರಿ ಈ ರಾಜ್ಯಪಾಲರ ನಡವಳಿಕೆಯಿಂದ. ಸುಮ್ಮನೆ ಅನ್ಯಾಯವಾಗಿ ಕೆಟ್ಟ ಹೆಸರು ತಗೋತಾ ಇದ್ದೀರಿ.
ಸರ್ ಬಟ್ ಬಿಜೆಪಿಯವರು. ಒಂದು ವಾದ ಇದರಲ್ಲಿ ಬರುತ್ತೆ ಸರ್. ಬರುತ್ತೆ, ಗೊತ್ತಿದೆ ಏನು ಅಂತ ಹೇಳ್ತೀನಿ ಈಗ. ಹಾಂ ಸರ್. ಕುದುರೆ ವ್ಯಾಪಾರ ಮಾಡಿಬಿಡ್ತಾರೆ. ಅಲ್ಲಲ್ಲ ಅದಲ್ಲ ಸರ್, ನಾನು ಕೇಳೋದು ಈಗ ಕರ್ನಾಟಕದಲ್ಲೂ 2000 ಅದೇ ಅದಕ್ಕೆ ಬರ್ತಾ ಇದ್ದೀನಿ. ಹಾಂ ಸರ್. ಹಿಂದೆ ಕರ್ನಾಟಕದಲ್ಲಿ ಆದಾಗ ಏನಾಯಿತು, ಯಡಿಯೂರಪ್ಪನವ್ರಿಗೆ 104 2 ಎಷ್ಟೋ ಬಂತು. 104 ಇದ್ದಿದ್ದು. ಆಗಿನ ಗವರ್ನರ್ ಕರೆದ್ರು ವಜುಭಾಯಿ ವಾಲಾ, ಎಸ್ ಕರೆದು ನೋಡಪ್ಪ ಹೋಗಿ ಪ್ರೂವ್ ಮಾಡೋದಾದ್ರೆ ಮಾಡ್ರಪ್ಪ. ಆಗಲಿಲ್ಲ. ಯಡಿಯೂರಪ್ಪನವರು ಭಯಂಕರ ಒಂದು ಭಾಷಣವನ್ನು ಮಾಡಿ ನಾನು ಅಪ್ಪ ಮಕ್ಕಳು ಅವರು ಇವರು ಫೋಟೋ ಕಳಿಸ್ತೀನಿ ಫೋಟೋ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಹೋಯ್ತಾ ಇದ್ರು ಆಚೆಗೆ. ಕಸರತ್ತು ಆಯ್ತಲ್ಲ ಸರ್, ಸುಪ್ರೀಂ ಕೋರ್ಟಿಗೆ ಹೋಗಿ 15 ದಿನ ಆಗಲ್ಲ, ಒಂದೇ ದಿನಕ್ಕೆ ಕೂಡ ಕೇಳಿ ಅಂತ ಕೊಡಿ ಅಂತೆಲ್ಲ ಆಯ್ತಲ್ಲ. ಹಾಂ ಸರ್. ಕೊಟ್ರಲ್ಲ, ಯಾಕೆ ಕೊಟ್ಟರು? ನಂಬರ್ 1. ನಂಬರ್ 2, ಅದಾದ್ಮೇಲೆ JDS ಕಾಂಗ್ರೆಸ್ ಪ್ರೂವ್ ಮಾಡಿಬಿಟ್ರು. ಹೌದು, ಕರೆಕ್ಟ್. ಎಸ್. ವಾಜಪೇಯಿ ಕೊಟ್ಟಿದ್ರಲ್ಲ, ಯಾಕೆ ಕೊಟ್ಟರು? 13 ದಿನ ಆಗಿದೆ. ಯಾಕೆ ಕೊಟ್ಟರು? ಅಲ್ಲೂ ಅರ್ಥ ಇರಲಿಲ್ವಲ್ಲ. ಹೌದು. ಫಡ್ನವೀಸು ಮತ್ತು ಅಜಿತ್ ಪವಾರ್ ಕೊಟ್ಟಿದ್ರಲ್ಲ, ಯಾಕೆ ಕೊಟ್ಟರು? ಮಹಾರಾಷ್ಟ್ರದಲ್ಲಿ ಆಗಲಿಲ್ಲ. ಯಾಕೆ ಕೊಟ್ಟರು? ಐ ಥಿಂಕ್ ದಿ ಸೇಮ್ ಗವರ್ನರಾ? ಇಲ್ಲ ಗವರ್ನರಾ? ಇಲ್ಲ ಇವರಲ್ಲ ಸರ್. ಇಲ್ವಾ? ಗೊತ್ತಿಲ್ಲ, ಏನೋ ವಾಟ್ ಎವರ್ ಇಟ್ ಈಸ್. ಕೊಟ್ಟರು. ಯಾಕೆ ಕೊಟ್ರಿ? ಯಾಕ್ರಪ್ಪ ಕೊಟ್ರಿ? ಶಿವಸೇನೆ ಪ್ರೀ ಅಲೈನ್ಸ್ ಇತ್ತು ಸರ್ ಅವಾಗ, ಅಲ್ಲಿದ್ದು ಅವ್ರು ಆಚೆ ಸಪರೇಟ್ ಆಗಿ ನಿಂತ್ಕೊಂಡು ಹೋಗಿದ್ರು. ಬಟ್ ಬಿಜೆಪಿ ಶಿವಸೇನೆ ಅಲಯನ್ಸ್ ಇತ್ತು, ಅವ್ರು ಹೊರಟೋಗಿದ್ರು ಆಚೆಗೆ. ಸೊ ಬಿಜೆಪಿ ಮತಗಳು ಮತ್ತು ಅಜಿತ್ ಪವಾರ್ ನಾನು ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ ಮತ ತಗೊಂಡು ಇವ್ರು ಸರ್ಕಾರ ಕೊಟ್ಟರೋ ಇಲ್ವೋ? ಹೌದು. ಯಾಕೆ ಕೊಟ್ರಿ? ಅಲ್ಲೂ ಕೊಡಬಾರ್ದು. ಎಲ್ಲಿತ್ತು ನಂಬರಲ್ಲಿ? ಇಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಯಾಕೆ ಕೇಳ್ತಾ ಇದ್ದೀರಿ? ನಿಮ್ಮ ತಾತನ ಮನೆದ ಇದನ್ನೇ ಹೇಳೋದು, ಬಿಜೆಪಿಗಳದು ಚಿಲ್ಲರೆ ವ್ಯವಹಾರ ಮಾಡಬೇಡಿ ಅಂತ. ಬಟ್ ನಿಮ್ಗೆ ಆ ರಾಜ್ಯದಲ್ಲಿ ಆಗಬೇಕಾದ್ದೇನೂ ಇಲ್ಲ, ಮಾಡ್ಕೊಳ್ಳಯ ಅಂತ ಬಿಡೋದು ಬಿಟ್ಬಿಟ್ಟು ಯಾಕಪ್ಪ ಬೇಕು ಈ ಕಡ್ಡಿ ಆಡಿಸೋ ವ್ಯವಹಾರ ನಿಮಗೆ? ಬಟ್ ಇದನ್ನು ರಿವರ್ಸ್ ಸೈಡ್ ಅಲ್ಲೂ ನೋಡ್ಕೊಂಡ್ರೆ ಹೆಂಗಿರುತ್ತೆ ಸರ್? ಯಾಕೆ ಹಾಗಾದ್ರೆ ಗವರ್ನರ್ ಮಾಡ್ತಿದ್ದಾರೆ? ಏನು ಗವರ್ನರ್ಗೆ ತಲೆ ಇಲ್ವಾ? ಎಸ್. ರಂಗನಾಥ್ HR ಒಬ್ಬನಿಗೆ ತಲೆ ಈ ಪ್ರಪಂಚದಲ್ಲಿ, ಇನ್ಯಾವನಿಗೂ ತಲೆನೇ ಇಲ್ಲ ಹಂಗಾರೆ ವರ್ಲ್ಡಲ್ಲಿ. ಅವ್ರಿಗೆ ತಲೆ ಇಲ್ವಾ ಹಂಗಾರೆ? ಇದೆ. ಅವ್ರದ್ದು ವಾದ ಏನು ಅಂದರೆ, ಬಹುಮತ ಸಾಬೀತು ಮಾಡುವುದಕ್ಕೆ ನಾನು ಕೇಳಿದಾಗ ಹೆಸರುಗಳನ್ನೂ ಕೊಡಲಿಕ್ಕೆ ಆಗದವ ವ್ಯಕ್ತಿ ಅಸೆಂಬ್ಲಿಗೆ ಹೋಗಿ ಮಾಡೋದಾದ್ರೂ ಏನಪ್ಪ ನೀನು? ಬಂದೇ ಬರುತ್ತೆ ಅದು ಅವ್ರ ವಾದ. ಎಸ್. ಇದನ್ನು ಕೋರ್ಟ್ಗಳಲ್ಲಿ ಮಂಡಿಸ್ತಾರೆ. ಅಲ್ಟಿಮೇಟ್ಲಿ ಕೋರ್ಟ್ ಒಪ್ಪಲ್ಲ. ಅಲ್ಟಿಮೇಟ್ಲಿ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ, ಈ ಗವರ್ನರ್ ಬಾಯಿ ಮುಚ್ಕೊಂಡು ವಿಜಯನ್ ಕರಿಬೇಕಾಗತ್ತೆ. ಅವ್ರು ಹೋಗಿ ಪ್ರೂವ್ ಮಾಡ್ತಾರೋ ಮಾಡಲ್ವೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಕೋರ್ಟ್ ಕೈಲಿ ಹೇಳಿಸ್ಕೊಳಕ್ಕೆ ಮೊದಲು ಗವರ್ನರೇ ಆ ಕೆಲಸ ಮಾಡೋದು ಬೆಟರ್ರು. ಇವತ್ತಲ್ಲ ನಾಳೆ 8 ದಿನ ತಡ ಮಾಡ್ಬೋದು ಅಷ್ಟೇ ಗವರ್ನರ್ ಇದನ್ನು. ಸೊ ಗವರ್ನರ್ ವಾದ ಏನು? ಅರುಣ್ ಬಡಿಗೆ ನನ್ನ ಹತ್ರ ಬಂದ್ರಿ ನೀವು, ಅಪ್ಪ ಎಲ್ಲಪ್ಪ ನಂಬರು ಒಂದು 8 ಶಾರ್ಟೇಜ್ ಇದೆ. ಅಲ್ಲಪ್ಪ ಅದನ್ನು ನೀನು ಇಲ್ಲೇ ಕೊಡಲಿಲ್ಲ ನನ್ನ ಕೈಯಲ್ಲಿ ಅಂದರೆ ಅಲ್ಲಿ ಮಾಡ್ತೀನಿ ಅಂತೀಯಲ್ಲ, ಹೆಂಗಪ್ಪ ಅದು ನಿನಗೆ ಸಂಬಂಧ ಇಲ್ಲ. ಅದು ಅಲ್ಲಿ ಗವರ್ನರ್ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಹೆಂಗೆ ಮಾಡ್ತೀಯ ಅನ್ನೋದನ್ನು ನಾನು ಹೇಳ್ತೀನಿ. ಅಧಿಕಾರ ಸಿಕ್ಕಿದ ಕೂಡಲೇ ಆ ಅಧಿಕಾರವನ್ನು ಬಳಸಿಕೊಂಡು ಆಮಿಷಗಳನ್ನು ಒಡ್ಡುತ್ತೀರಿ. ಸೇಮ್ ಅದೇ ಆರೋಪ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡಿತ್ತು, ಯಡಿಯೂರಪ್ಪನವರು CM ಆಗ್ತೀನಿ ಅಂತ ಹೋದಾಗ. ಎಕ್ಸಾಕ್ಟ್ಲಿ. ಎಸ್. ಆಮಿಷಗಳನ್ನು ಒಡ್ಡುತ್ತೀರಿ. ಆಮಿಷಗಳ ಮೂಲಕ ಸ್ವಲ್ಪ ಶಿಥಿಲ ಮನಸ್ಸು ಇರಬಹುದಾದ ಶಾಸಕರನ್ನ ಗೌರವದಿಂದ ಕೊಡಬೇಕಾದ್ದನ್ನೆಲ್ಲ ಕರೆದುಕೊಂಡು ಬರುತ್ತೀರಿ ಗೌರವದಿಂದ ಅಂತ ಗವರ್ನರ್ ವಾದ. ಅದಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟಂತೆ, ಅಂದರೆ ಮರ್ಡರ್ ಮಾಡೋಕ್ಕೆ ನಾನೇ ಚಾಕು ಕೊಟ್ಟಂಗೆ ಅಂತ ಗವರ್ನರ್ ವಾದ. ಇದು ಪ್ರಾಬ್ಲಮ್. ಅಲ್ಟಿಮೇಟ್ಲಿ ಇಲ್ಲಿವರೆಗಿರುವ ಪ್ರೆಸಿಡೆಂಟ್ಗಳಲ್ಲಿ ರಾಜ್ಯಪಾಲರು ಕರೀಬೇಕು, ಕೊಟ್ಬಿಡು, ಬೇರೆ ದಾರಿ ಅಷ್ಟೇ. ನನಗೆ ಬೇಜಾರಿರೋದು ಅಥವಾ ಒಂದು ಅಸಮಾಧಾನ ಇರೋದು ಏನು ಅಂದರೆ, ಕ್ರಾಂತಿ ಎಬ್ಬಿಸಿ ಬರುತ್ತಿರುವ ಒಬ್ಬ ಯುವ ನಾಯಕ 4 ಸೀಟ್ ಎಳ್ಕೊಂಬಂದು ಸರ್ಕಾರ ಮಾಡೋದಕ್ಕೆ ಇಷ್ಟು ತಿಣಕಾಡ್ತಾ ಇದ್ದಾರೆ ಅನ್ನೋದಾಗ್ಬಿಟ್ರೆ ಮುಂದೆ ಗತಿ ಏನಪ್ಪ ಸರ್ಕಾರದ್ದು? ಆ 1 ಸೀಟು 2 ಸೀಟ್ನವ್ರು ಯಾವ ಲೆವೆಲ್ಗೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಹಂಗಾರೆ? ಅದು ಯಾವ ಲೆವೆಲಲ್ಲಿ ಇರಬಹುದು? ಇನ್ಕ್ಲೂಡಿಂಗ್ ಕಾಂಗ್ರೆಸ್ ವಿಲ್ ಬಿ ಎ ಬ್ಲ್ಯಾಕ್ ಮೇಲ್ ಪಾರ್ಟಿ ಇನ್ ತಮಿಳ್ನಾಡು. 5 ಜನ ಇಟ್ಕೊಂಡು ಅಳ್ಳಾಡಿಸ್ತಾರೆ ನೋಡಿ ಅವರು. ಬಟ್ ಬೆಟರ್ ಆಪ್ಷನ್ ಏನು ಸರ್ ಆಗಿದ್ದಾಗ ವಿಜಯ್ ಅವ್ರ ಬಳಿ? ಏನು ಬೆಟರ್ ಆಪ್ಷನ್ ನನ್ನ ಹತ್ರ ಇದೆ ಸರ್. ವಿಜಯ್ ಕೇಳಿಸ್ಕೊಳ್ಳಲ್ಲ, ನಾನೇನು ಮಾಡಲಿ ಬಡ್ಕೊಳ್ಳೋಕ್ಕೆ? ಇಲ್ಲ, ಯಾರಾದ್ರೂ ಮುಟ್ಟಿಸ್ತಾರೆ, ಯಾವನು ಮುಟ್ಸಲ್ಲ. ಕೇರಳದ ಮುಟ್ಟಿತ್ತಲ್ಲ ಸರ್, ಆಗಿ ಮುಟ್ಟುತ್ತೆ ಬಿಡಿ ಸರ್. ಕಾಂಗ್ರೆಸ್ 5 ಜನ ತಗೊಂಡು ಓಕೆ ರಾತ್ರಿ ದೀರ್ಘಕಾಲದ ಬ್ರದರ್ ಕೈ ಕೊಟ್ಟು ವಿಷ ಹಾಕಿ ಪಾಪ ಆ ಫ್ಯಾಮಿಲಿಗೂ ಪಕ್ಷಕ್ಕೂ ಮನ ಮರ್ಯಾದೆಲ್ಲ ಹರಾಜು ಹಾಕೋಬಿಟ್ಟು ನಾವು ಫ್ರೆಂಡೇ ಅಲ್ಲ ಅನ್ನೋ ಟೈಪಲ್ಲಿ
ಓಡೋಗ್ಬಿಟ್ರಲ್ಲ ಕಾಂಗ್ರೆಸ್ನವ್ರು 5 ಜನ ಕರ್ಕೊಂಡು. DMK ಬಿಟ್ಟು. ದುರಾಸೆಗೆ 2 ಸೀಟಿಗೆ DMK ಕೈ ಬಿಟ್ಟು. ಹೌದು. ಯಾಕೆ ಹೋದ್ರು? ಅಧಿಕಾರ ಬೇಕು. ನೋ, ಬಿಜೆಪಿ ದೂರ ನಾವೆಂದಿಗೂ ಅಧಿಕಾರಕ್ಕೆ ಕಾಂಗ್ರೆಸ್ ಅಂದ್ರೆ ಏನು? ಅಧಿಕಾರದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಪಕ್ಷ, ಎಂದೆಂದೂ ಅಧಿಕಾರದಲ್ಲಿರ್ಬೇಕು. ಇಲ್ಲ ಅಧಿಕಾರ ಬಿಡೇ ಬಿಡ ಅವ್ರಿಗೆ. ಅವ್ರಿಗೊಂದು ಪಂಚೆ ಒಂದು ಧೋತಿ ಕೊಟ್ಟರೆ ಸಾಕು, ಹಾಕ್ಕೊಂಡು ಚಳಿಲಿ ಹೋಯ್ತಾ ಇರ್ತಾರಪ್ಪ ಬೇಕಾರೆ. ಅವ್ರು ಏನೂರು ಕಾಂಗ್ರೆಸ್ನವರು ಹೋರಾಟಗಾರ. ಅವ್ರು ಹೇಳಿದ್ದೀಗ ಕೋಮುವಾದಿ ಬಿಜೆಪಿಯನ್ನು ಮತ್ತು ಅದರ ಪ್ರಾಕ್ಸಿಗಳನ್ನು ಹೊರಗಿಡಕ್ಕೆ ಅಂತ ವಿಜಯ್ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ ADMKನವರು. ಅಲ್ಲಿ 1 ಸೀಟ್ ಇರೋ ಬಿಜೆಪಿ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಹಾಕ್ಬಿಡ್ತಾರೆ. ಹಂಗ ಬಿಜೆಪಿ ಬ್ಯಾಕ್ ಡೋರಿಂದ ಒಳಗೆ ಬಂದ್ಬಿಡುತ್ತೆ ತಮಿಳ್ನಾಡಲ್ಲಿ. ಅದನ್ನು ತಡೆಯಲಿಕ್ಕೆ, ಧರ್ಮಾಧಾರಿತ ಇದನ್ನು ತಡೆಯಕ್ಕೆ, ಸೆಕ್ಯುಲರ್ ಇದನ್ನು ಕಾಪಾಡಲಿಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನನ್ನು ನಾವು ಕಂಕಳಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತೀವಿ ಅನ್ನಕ್ಕೆ. ಏನು ಬೇರೆಯವರೆಲ್ಲ ಏನು ಕಾನ್ಸ್ಟಿಟ್ಯೂಷನನ್ನು ನಿಮ್ಮ ತಾತನಂಗೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಭಾಳ ಜನ. ಬೇಕಾದ್ರೆ ಹೇಳಬೇಕು ಅಂತ ನಾವು ನಿಮ್ಮ ಥರ ಅಲ್ಲ ದೊಂಗಿಗಳು ಫೇರ್ ಅಂತ ಹೇಳಿ ಪಾಪ DMKಗೆ ಹಂಗ ಕೈ ಎತ್ತೋದು ಅಂದರೆ ಪಾಪ ಅವ್ರು ಗೊತ್ತಾಗೋದ್ರೊಳಗಡೆ ರಕ್ತ ಕಾರ್ಕೊಂಡು ಬಿದ್ದೇ ಬಿಟ್ರು ಕೆಳಕವರು. ನಮ್ಗೆ ಹೇಳಾರ್ದೆ ಹೋಗ್ಬಿಟ್ರಲ್ಲ. ಅವ್ರು ಇವತ್ತು ರೆಸೊಲ್ಯೂಷನ್ ಮಾಡಿದ್ದಾರೆ. ನಿಮಗೆ ಮಾನ ಮರ್ಯಾದೆಲ್ಲ ಎಜುಕೇಟ್ ಅವರು ನೀವು ಅಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಯಾಕೆ ಹೋಗಿದ್ರು DMK ಅವರು DMK ಹೋದ್ರಲ್ವಾ? ಅಂದ್ರೆ ಅರ್ಥ ಏನು? ಬಿಜೆಪಿ ತಡೆಯಲಿಕ್ಕೆ ಕರೆಕ್ಟಾ? ಸೆಕ್ಯುಲರ್ ಸರ್ ಕಾನ್ಸ್ಟಿಟ್ಯೂಷನ್. ನಾವು ಕಮ್ ಟು ADMK ಸೈಡ್. ಓಕೆ, ಏನ್ರಿ ಆಲ್ಟರ್ನೇಟ್ ಹಂಗಾರೆ ಅಂದ್ರಿ ನೀವು? ಸರ್ ಆಲ್ಟರ್ನೇಟ್ ಏನ್ರಿ? ಏನು ಮಾಡಬೇಕು? ADMK ಹೇಳಬೇಕು ಅಂದ್ರೆ AIDMK ಏನು ಹೇಳಬೇಕು? ಈ ದೇಶದ ಸೆಕ್ಯುಲರ್ ಇದನ್ನು ಕಾಪಾಡಲು DMK ಅಂತ ಪಕ್ಷವನ್ನು ಆಚೆ ಇಡಕ್ಕೆ, ಮತ್ತೆ ಡೊಂಗಿ ರಾಜಕಾರಣ ಮತ್ತು ಬ್ಯಾಕ್ ಸ್ಟಾಬಿಂಗ್ ವಿಶ್ವಾಸಘಾತತನ ಮಾಡುವಂಥ ಕಾಂಗ್ರೆಸ್ ಅಂತ ಅದನ್ನು ಆಚೆ ಇಡಕ್ಕೆ ನಾವು ಬಿಜೆಪಿಯನ್ನು ಆಚೆ ಇಟ್ಟು TVK ಜೊತೆ ಹೋಗುತ್ತೇವೆ. ಆಗ ಬಿಜೆಪಿ ಹೇಳಬೇಕು ನಾವು ಈ ತ್ಯಾಗಕ್ಕೆ ಸಜ್ಜಾಗಿದ್ದೇವೆ. ಕಾಂಗ್ರೆಸ್ ಅನ್ನು ದೂರ ಇಡಲು ಯಾಕೆ ಅಂದ್ರೆ ಡೊಂಗಿಗಳವರು ಈ ಆಪ್ಷನ್ ಚೆನ್ನಾಗಿದೆ. ದೂರ ಇದ್ದೇವೆ, ನಾವೇ ಹೋಗ್ತೀವಿ ಅಂತೇಳಿ NDA ಇಂದ AIDMK ಹೊರಕ್ಕೆ, ಬಿಜೆಪಿ ಏಕಾಂಗಿ. ADMK ಈಗ ಪ್ಯೂರ್ ಆಯ್ತಲ್ಲ, ಬಿಜೆಪಿ ಹೋದ ತಕ್ಷಣ ಪ್ಯೂರ್ ಆಗೋಯ್ತಲ್ರಿ. ಪಳಪಳ ಅನ್ನತ್ತಲ್ವಾ ಜಾತ್ಯತೀತ ಇದರಲ್ಲಿ ಕೋಮುವಾದಿ ಹೋಯ್ತಲ್ಲ. ಠಳಕ್ಕಂತ ಒಳಗೆ ಸೇರ್ಕೊಂಡು ಸರ್ಕಾರ ಮಾಡಿಬಿಟ್ರೆ 40 ಜನ, 107 + 40 147 150 ಜನ ಬಂದೋಬಸ್ತ್ ಮಾಡ್ಕೊಂಡು ಇರ್ಬೋದು. ಫುಲ್ ಮೆಜಾರಿಟಿ ಎಲ್ಲ ಇರುತ್ತೆ ನೋಡ್ರಪ್ಪ, ಯೋಚನೆ ಮಾಡಿ ಯಾರಿಗಾದ್ರೂ ತಲುಪಿಸ್ಬೇಕು. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. Okay. ಇನ್ನು ಸರ್ಕಾರ ರಚನೆಗೆ ಸಾಕ್ಷಿ ಕೇಳಿರುವಂತಹ ರಾಜ್ಯಪಾಲರು ವಿಜಯ್ಗೆ ಪದಗ್ರಹಣಕ್ಕೆ ಅವಕಾಶ ನೀಡಿದರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಂತೆ. ಸುಪ್ರೀಂ ಕೋರ್ಟ್ ಕದ ತಟ್ಟೋ ಸಾಧ್ಯತೆ ಕೂಡ ಇದೆ ಅಂತಿದ್ದಾರೆ. ಆಯ್ತಲ್ಲ, ಅದೆಲ್ಲ ಹೇಳ್ಬಿಟ್ಟು ಎಲ್ಲ ಆಗಿದೆ ಸರ್. ಮುಂದಕ್ಕೆ ಹೋಗೋಣ. ಓಕೆ, ಅಣ್ಣಾ DMK ಒಂದ್ ಕಡೆ ವಿಜಯ್ ಸರ್ಕಾರ ರಚನೆಗೆ ಸರ್ ತಮಿಳುನಾಡಿನಲ್ಲಿ ಬದ್ಧ ವೈರಿಗಳಾಗಿರುವಂಥ DMK ಅಣ್ಣಾ DMK ತಮ್ಮದೇ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. TVK ಪಕ್ಷವನ್ನು ಅಧಿಕಾರದಿಂದ ದೂರಿಡೋಕೆ ಮೈತ್ರಿ ಮಾಡಿಕೊಳ್ಳೋ ವದಂತಿ ಹಬ್ಬಿಟ್ಟಿದೆ ಅಂತೆ. ಒಂದಾಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ನೋಡಬೇಕು. ಈ ಬಗ್ಗೆ CM ಸ್ಟಾಲಿನ್ TVK ಸರ್ಕಾರಕ್ಕೆ 6 ತಿಂಗಳು ಯಾವುದೇ ತೊಂದರೆ ಕೊಡಲ್ಲ, ನಾವು ಪ್ರಣಾಳಿಕೆಯಲ್ಲಿ ನೀಡಿರೋ ಭರವಸೆಗಳನ್ನು TVK ಈಡೇರಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಅಲ್ಲದೆ DMK ಮೈತ್ರಿ ಪಕ್ಷಗಳು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಅಡ್ಡಿನೂ ಕೂಡ ಬರಲ್ಲ ಅಂದಿದ್ದಾರೆ. DMK ಮಿತ್ರ ಪಕ್ಷಗಳು TMKಗೆ ಈವರೆಗೂ ಕೂಡ ಬೆಂಬಲವನ್ನು ಖಾತ್ರಿಪಡಿಸಿಲ್ಲ. VCK, CPI ಮತ್ತು CPM, IMUL ಪಕ್ಷಗಳೆಲ್ಲ ಇದಾವಲ್ಲ, TVK ಮೈತ್ರಿ ಆಹ್ವಾನವನ್ನು ದೃಢಪಡಿಸಿವೆ. ಈಗ ಕೊಟ್ಟಿದ್ದಾರೆ, ಬಟ್ ನಾವಿನ್ನೂ ಡಿಸೈಡ್ ಮಾಡಿಲ್ಲ ಅಂತ. ನಾಳೆಯೊಳಗೆ ಅಂತಿಮ ನಿರ್ಧಾರ ಕೂಡ ತಗೊಳ್ತಾರಂತೆ. ಬಟ್ ಇನ್ನೂ ಹೊರ ಕಡೆಗೆ ವ್ಯಾಪಾರ ಆಗತ್ ಬಿಡುತ್ತೆ, ಇವ್ರನ್ನೆಲ್ಲ ಖರೀದಿ ಮಾಡ್ತಾರಂತೆ ಹೇಳ್ಬಿಟ್ಟು ರೆಸಾರ್ಟಿಗೆ ಹೋಗಿ ADMKನಲ್ಲಿ ಕುದುರೆ ವ್ಯಾಪಾರ ಆಗಲ್ರಿ. ಆಗಲ್ವಾ ಸರ್? ಆಗಲ್ಲ. 40 ಜನ ಚಿಲ್ಲರೆ ಇರೋವಾಗ 2/3 ಕರ್ಕೊಂಡು ಆಚೆ ಬರಬೇಕು. ಅವರು ಅದು ಆಚೆ ಬರಬೇಕು ಅಂದ್ರೆ ಅಷ್ಟು ಜೋಕಲ್ಲ ಅದು. ಓಕೆ, ಬಟ್ ಶಿವಸೇನೆದಾಗಿತ್ತಲ್ಲ ಸರ್? ಶಿವಸೇನೆದೊಂದು ರೇರ್ ಕೇಸು, ಇಲ್ಲೊಂದು ರೇರ್ ಕೇಸ್ ಆದ್ರೆ ನಂಗೆ ಗೊತ್ತಿಲ್ಲ. ಬಟ್ ಅಷ್ಟು ಈಸಿ ಅಲ್ಲ ಅದು. ಎರಡನೇದು ADMK DMK ಒಂದಾಗೋದು ಅಷ್ಟು ಸುಲಭ ಅಲ್ಲ. ಟಾಕಿಂಗ್ ಚೆನ್ನಾಗಿರುತ್ತೆ. ಇದು ಈ ಫ್ರಿಂಜಲ್ಲಿ ನಿಂತ್ಕೊಂಡು ಓಡಾಡ್ತಿರ್ತಾರೆ ಕೆಲವು ಚಾಣಕ್ಯ, ಆಧುನಿಕ ಚಾಣಕ್ಯರ ರೀತಿ ಪೋಸ್ ಕೊಟ್ಕೊಂಡು ಓಡಾಡ್ತಿರ್ತಾರೆ ಕೆಲವರು. ಅಂಥವ್ರದ್ದು ಬುರ್ಡೆ ಐಡಿಯಾ ಇದು. ಅಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಬುರ್ಡೆ ಐಡಿಯಾ ಇದು. ಆಯ್ತಾ? ಈ ಗಾಸಿಪ್ ಹತ್ಸೋದಕ್ಕೆ ಅಂತಾನೆ ಕೆಲವು ಕಾರ್ಯಕರ್ತರು, ಕೆಲವು ಪುಕ್ಸಟ್ಟೆ 2 ಚುನಾವಣೆಗೆ, 1 ಚುನಾವಣೆಯಲ್ಲಿ 3 ಓಟ್ ತೊಗೊಳಕ್ಕಾಗದೇ ಇರೋ ಲೀಡರ್ಗಳು, ಆಮೇಲೆ ಒಂದಷ್ಟು ಪತ್ರಕರ್ತರು ಇರ್ತಾರೆ. ಸುಮ್ಮನೆ ಬಿಡೋದು ಈ ರೈಲನ್ನ. ಸೊ
ಸುಲಭ ಅಲ್ಲ, ಹಿಂಗೆಲ್ಲ ಆಗಲ್ಲ ಅದು. ಬಟ್ ರೆಸಾರ್ಟ್ ರಾಜಕೀಯದ ಅವಶ್ಯಕತೆ ಇದೆಯಾ ಸರ್ ಈ ಅದು ಎಗೇನೆಸ್ಟ್ ADMK ಒಳಗಡೆ ನಡೀತಿರೋದು. ಓಕೆ, ಅಲ್ಲಿ ಷಣ್ಮುಗಮ್ಮು ಒಂದು ಲೀಡರ್ಶಿಪ್ ತೊಗೊಂಡಿರೋದ್ರಿಂದ ಒಳಗಡೆ ನಡೀತಿರೋದು. ಅದಕ್ಕೋಸ್ಕರ ತಮ್ಮ ಸುರಕ್ಷತೆಯಲ್ಲಿ ಇದ್ದಾರೆ. ಎಸ್. ಇನ್ನು ಪಶ್ಚಿಮ ಬಂಗಾಳ ಮತ್ತೆ ರಕ್ತ ರಾಜಕೀಯ ಕುಖ್ಯಾತಿಯಾಗಿದೆ. ಆ್ಯಕ್ಚುಲಿ ಅಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ 10ರಿಂದ 15 ಜನ ಸಾವನ್ನಪ್ಪಿರ್ತಾರೆ. ಬಟ್ ಈ ಬಾರಿ ಅಂಥದ್ದು ಯಾವುದೂ ಹಿಂಸಾಚಾರ ಆಗಿರಲಿಲ್ಲ. ಬಟ್ ಚುನಾವಣೆ ಆದ ನಂತರ ಈಗ ಒಂದು ಹಿಂಸಾಚಾರ ಆಗಿದೆ. ಅದೇನು ಅಂತಂದರೆ ಅಲ್ಲಿ BJPಯ CM ಅಭ್ಯರ್ಥಿ ಸುವೇಂದು ಅಧಿಕಾರಿ ಆಪ್ತ ಸಹಾಯಕ ಚಂದ್ರನಾಥರನ್ನ ದುಷ್ಕರ್ಮಿಗಳು ಗುಂಡಿಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಉತ್ತರ 24 ಪರಗಣ ಜಿಲ್ಲೆ ಅದು. ಅಲ್ಲಿ ರಾತ್ರಿ 10:30 ಸುಮಾರಿಗೇನೋ ಬೈಕ್ನಲ್ಲಿ ಬಂದಿದ್ದಾರೆ ದುಷ್ಕರ್ಮಿಗಳು, ಹೊಡೆದು ಹಾಕಿದ್ದಾರೆ. 4 ಸುತ್ತು ಗುಂಡು ಹಾರಿಸಿದಾರಂತೆ. ದೇಹವನ್ನು 3 ಗುಂಡು ಸಿಡಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ, ಬಟ್ ಆಗಿಲ್ಲ, ಸಾವನ್ನಪ್ಪಿದ್ದಾರೆ. ಇಲ್ಲಿ ಡೈರೆಕ್ಟ್ ಸುವೇಂದು ಅಧಿಕಾರಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಬಂದಿತ್ತು. ಈಗ ತನಿಖೆ ಕೂಡ ಮಾಡ್ತಾ ಇದ್ದಾರೆ. CCTV ಆಧರಿಸಿ 3 ಹುಡುಕಿದಾರಂತೆ. ಇನ್ನು TMC ವಿರುದ್ಧ ಸುವೇಂದು ಅಧಿಕಾರಿಯವರು ವಾಗ್ದಾಳಿ ಕೂಡ ನಡೆಸಿದ್ದಾರೆ. ವಾಯುಸೇನೆಯಲ್ಲಿದ್ದರಂತೆ, 20 ವರ್ಷ ಸೇವೆ ಕೂಡ ಸಲ್ಲಿಸಿದ್ರು ಇವರು, VRS ಪಡ್ಕೊಂಡಿದ್ರಂತೆ. ಈಗ ಇವ್ರ ಜೊತೆಗೆ ಇದ್ರು, ಬಟ್ ಈಗ ಅವರನ್ನ ಹೊಡೆದು ಹಾಕಿದ್ದಾರೆ. ಇನ್ನು ನಾಳೆ ಪ್ರತಿಭಟನೆ ಕೂಡ ನಡೆಯುತ್ತೆ BJP ಅವರದ್ದು TMC ವಿರುದ್ಧ. ಈ ಮಧ್ಯೆ ಆರ್ಜೇಕರ್ ಅತ್ಯಾಚಾರ ಸಂತ್ರಸ್ತೆ ತಾಯಿ ಅವ್ರ ಮನೆ ಮುಂದೆ ಪಾನಿಹಾಟಿ ನೂತನ BJP ಶಾಸಕ ರತ್ನಾ ದೇವನಾಥ್ ಮನೆ ಬಳಿ ಕಚ್ಚಾ ಬಾಂಬ್ ಅನ್ನೋದನ್ನು ಎಸ್ತಿದ್ದಾರೆ. 5 ಜನಕ್ಕೆ ಗಾಯ. 5 ಜನಕ್ಕೆ ಗಾಯ ಆಗಿದೆ. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಈ ಹಿಂಸೆಯನ್ನು ನಿರೀಕ್ಷೆ ಮಾಡಲೇಬೇಕು. ಬಟ್ ಈ ಬಾರಿ ತುಂಬ ಕಡಿಮೆ ಅಲ್ಲ ಸರ್ ಆ್ಯಕ್ಚುಲಿ ಚುನಾವಣಾ ಪೂರ್ವದಲ್ಲಿ, ಚುನಾವಣೋತ್ತರದಲ್ಲಿ ನಾನು ಹೇಳ್ತಿರೋದು. ಈಗ ಅಸಹಾಯಕರು ಮತ್ತು ನಾಳೆ ನಮ್ಮನ್ನು ಏನು ಮಾಡಿಬಿಡ್ತಾರೋ ಹೆದರ್ಸೋಣ ಅಂತಾನು ಮತ್ತು ನಮ್ಮನ್ನು ಟಚ್ ಮಾಡೋಕ್ಕೆ ಬಂದರೆ ಏನಾಗತ್ತೆ ನೋಡಿ ಅಂತ ಪುಡಿ ರೌಡಿಗಳ ಆಟವನ್ನು ಈಗ ಶುರು ಮಾಡ್ತಾರೆ ಭಾಳ ಜನ. ಧರ್ಮ ಮತ್ತು ರಾಜಕೀಯದ ಆಧಾರದ ಮೇಲೆ ಎರಡೂ ಮಿಕ್ಸ್ ಆಗುತ್ತೆ. ಬರೆದಿಟ್ಕೊಳ್ಳಿ. ದೇರ್ ವಿಲ್ ಬಿ ಎ ವಯಲೆನ್ಸ್ ಸಪೋರ್ಟೆಡ್ ಬೈ ಸರ್ಟಲ್ ಫಂಡಮೆಂಟಲ್ ಗ್ರೂಪ್ಸ್ BJP. ಉದ್ದೇಶಪೂರ್ವಕವಾಗಿ ಬರೆದಿಟ್ಕೊಳ್ಳಿ. ಐ ಆಮ್ ನಾಟ್ ಸರ್ಪ್ರೈಸ್ಡ್ 10 ಕಮ್ಯುನಲ್ ರೈಟ್ಸ್ ನಡೆದ್ರೆ ಈಗ ಅಲ್ಲಿ. ಐ ಆಮ್ ನಾಟ್ ಸರ್ಪ್ರೈಸ್ಡ್. ವಯಲೆನ್ಸ್ ವಿಲ್ ಹ್ಯಾಪನ್ ಇನ್ ಪಶ್ಚಿಮ ಬಂಗಾಳದಲ್ಲಿ. ಈಗ ಕಂಟ್ರೋಲ್ 4 ಮರ್ಡರ್ ಆಗಲೇಬೇಕು, ಹಾಗೇ ಆಗುತ್ತೆ. ಬರೆದಿಟ್ಕೊಳ್ಳಿ. ಕಂಟ್ರೋಲ್ ಆಗಬೇಕು. ಅದಕ್ಕೆ ಸರಿಯಾದ ತಯಾರಿ ಮಾಡ್ಕೋಬೇಕು. ಚುನಾವಣೆಗೆ ತಂದಿರುವಂಥ ತಯಾರಿ ಮಾಡ್ಕೋಬೇಕು. ಇಲ್ಲ, ಲೋಕಲ್ ಪೊಲೀಸ್ನು ಬಗ್ಗಿಸ್ಬೇಕು. ಸಾರ್ವಕಾಲಿಕವಾಗಿ CRP ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಲೋಕಲ್ ಮಾಡಬೇಕು. ಇಲ್ಲಿವರೆಗೂ BJP has to create a special ministry, cell, people, divisions to bring in law and order, divide the state. ರಾಜ್ಯವನ್ನು ಭಾಗಗಳನ್ನು ಮಾಡಿ ಬಡಿಬೇಕು ಹಿಡ್ಕೊಂಡು. ದೀರ್ಘಕಾಲ ಹಿಂಸಾಚಾರದಲ್ಲಿ ಮುಳುಗಿ ಅದರಲ್ಲೇ ಕುಡಿದು ಅದರಲ್ಲೇ ತಿಂದು ಜೀವನವನ್ನು ಸಾಗಿಸಿದ ಪ್ರೊಫೆಷನಲ್ ಕಚಡಗಳಿವೆ ಆ ರಾಜ್ಯದಲ್ಲಿ. ಹುಡುಕಿ ತೆಗೆಯುವ ಜ್ಞಾಪಕ ಇಟ್ಕೊಳ್ಳಿ. 50 ವರ್ಷಗಳ ಕಾಲ ದೇರ್ ಲೈಫ್ ಹ್ಯಾಸ್ ಬಿನ್ ವಯಲೆನ್ಸ್. ಅದಕ್ಕೆ ಹಂಗಾಗಿದ್ದಾರೆ. ಹಾಗಾಗಿ ಇದಾಗಬೇಕು ಅಂದರೆ ಅದಾಗಬೇಕು. ಇದು 100% ನಡೆಯೋದು. ಬರೆದಿಟ್ಕೊಳ್ಳಿ. ದೇವಸ್ಥಾನಗಳಿಗೆ ಬೆಂಕಿ ಬೀಳ್ಬೋದು. ಐ ಡೋಂಟ್ ನೋ. ಯಾವನೋ ಡ್ರೆಸ್ ಹಾಕ್ಕೊಂಡು ಅವನೇ ಬಂದು ಮಸೀದಿ ಮೇಲೆ ಬೆಂಕಿ ಹಾಕ್ಬೋದು ಡ್ರೆಸ್ ಹಾಕ್ಕೊಂಡು. ಓಕೆ, ಐ ಡೋಂಟ್ ನೋ. ಮರ್ಡರ್ಗಳಾಗ್ಬೋದು. ಐ ಡೋಂಟ್ ನೋ. ಹೆಂಗಸರದು ರೇಪ್ಗಳಾಗ್ಬಿಡ್ಬೋದು. ಐ ಡೋಂಟ್ ನೋ. ಈಗಲೇ ಹೇಳ್ತಾ ಇದ್ದೀನಿ. ದೇರ್ ಇಸ್ ಎ ಪಾಸಿಬಿಲಿಟಿ ನಾವು. ಇದಾದ ಮೇಲೆ ಗುಲ್ಲೆಬ್ಬಿಸ್ತಾರೆ. ಏನು ಗುಲ್ಲೆಬ್ಸೋದು? ವಿಫಲವಾಯಿತು ಸರ್ಕಾರ. ಕಾನೂನು ಸುವ್ಯವಸ್ಥೆ ನೆಗೆದು ಬಿದ್ದೋಯ್ತು ಈ ಸರ್ಕಾರದಲ್ಲಿ. ಶಾಂತಿ ಇಲ್ಲ. ನಾವು ಹೇಳ್ತಿದ್ವಿ ಅಂತ ಒಂದು ಕಡೆ. ಇನ್ನೊಂದು ಕಡೆ ಈ ಮಾಡಿದ್ದಕ್ಕೂ ಪ್ರತಿಭಟನೆ ಅಂತ ಹೋಗೋದು, 6,000 10,000 ಜನ ಸೇರಿಸೋದು, ಅದರಲ್ಲೂ ಒಂದು ಧರ್ಮ ಆಧಾರಿತ ಪ್ರತಿಭಟನೆಗಳನ್ನು ಮಾಡಿಸೋದು, ಅವ್ರ ಕೈಯಲ್ಲಿ ಗಲಾಟೆ ಮಾಡಿಸೋದು, ಆ ಗಲಾಟೆನ ನಿಗ್ರಹಿಸೋಕ್ಕೆ ಪೊಲೀಸ್ನವ್ರು ಕ್ರಮ ತಗೊಂಡಾಗ ದಬ್ಬಾಳಿಕೆ ಮೂಲಭೂತವ ಇದ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅಂತ ಅದನ್ನು ಸ್ಟಾರ್ಟ್ ಮಾಡೋದು. ಆ ಡ್ರಾಮಾನ ಈ ಪ್ಯಾಟ್ರನ್ನು ಬರೆದಿಟ್ಕೊಳ್ಳಿ. ಈ ಪ್ಯಾಟ್ರನನ್ನು ಇವರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಸರ್ ಇವರೆಲ್ಲ. ಇಲ್ಲ, ಇದು ದಿಸ್ ವಿಲ್ ಬಿ ಸಪೋರ್ಟೆಡ್ ಬೈ ಪೊಲಿಟಿಕಲ್ ಪಾರ್ಟೀಸ್. ಓಕೆ, TMCಗೆ ಮತ್ತು ಕಮ್ಯುನಿಸ್ಟ್ಗೆ ಈಗ ಬೇಕಾಗಿರೋದು ಪಶ್ಚಿಮ ಬಂಗಾಳದಲ್ಲಿ BJPನ ಡಿಸ್ಕ್ರೆಡಿಟ್ ಮಾಡೋದು. ಗಲಾಟೆ ಮಾಡಿಸೋ ಮೂಲಕ ಡಿಸ್ಕ್ರೆಡಿಟ್ ಮಾಡಬೇಕು. ಎಸ್.